the air, humming softly to the leaving. I see a flame inside me, shining on the speeds of mine. My soul was weakening. I found you. ನಮಸ್ಕಾರ ಎಲ್ರಿಗೂ. ದೀಪಾವಳಿ ಹಬ್ಬದ ವ್ಲಾಗ್ ಇದು. ದೀಪಾವಳಿ ಹಬ್ಬ ಅಂದ್ರೇ 3 days ಇರುತ್ತೆ, 3 ದಿವಸ ಹಬ್ಬ ಇದು. 3 ದಿವಸದಲ್ಲಿ 1 ದಿವಸ ಅಂತೂ ಎಲ್ಲರೂ ಮನೇಲಿ ಹಬ್ಬ ಜೋರಾಗಿ ಮಾಡಿರ್ತಾರೆ. ನಮ್ಮ ಮನೇಲೂ ಅಷ್ಟೇ ಹಬ್ಬನ ಮೊದಲೇ ನಾವು ಜೋರಾಗಿ ಮಾಡಿದ್ವಿ. ನೆಕ್ಸ್ಟ್ ಡೇ ಅಮಾವಾಸ್ಯೆ ಇತ್ತು, ಅದ್ರ ಹಿಂದಿನ ದಿವಸನೇ ನಾವು ಹಬ್ಬನ ಜೋರಾಗಿ ಮಾಡಿದ್ವಿ. ಯಾಕಂದರೆ ನಮ್ಮ ಮನೆಗೆ ನಮ್ಮ ಕಸಿನ್ ಸಿಸ್ಟರು ಬಂದಿದ್ದರು, ಅವ್ರ ಪಾಪನೂ ಬಂದಿತ್ತು. ಹಬ್ಬಕ್ಕಂತೇಳಿ ಅವ್ರನ್ನ ಕರೆಸಿದ್ವಿ. ಅದಕ್ಕಾಗಿ ಅವ್ರು ಬೇಗ ಹೋಗಬೇಕಾಗಿತ್ತು, ಹಂಗಾಗಿ ನಾವು ಬೇಗನೆ ಹಬ್ಬನ ಮುಗಿಸ್ಬಿಟ್ಟು. ನಮ್ಮ ಹರ್ಷಾಗೆ ನೋಡಿ ಒಂಚೂರು ಭಯ ಅನ್ನೋದೇ ಇಲ್ಲ, ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಂಥೇಳಿ. ಅದಾದಮೇಲೆ ನಾವು ಕೂತ್ಕೊಂಡು ನಾವು ಸೀರೆ ಯಾವ್ದು ಹಾಕ್ಕೋಬೇಕು ಅಂತ ಡಿಸೈಡ್ ಮಾಡ್ತಾಯಿದ್ವಿ. ಅದಾದಮೇಲೆ ಆ್ಯಸ್ ಯೂಶ್ವಲಿ ಬೆಳಗ್ಗೆ ಎದ್ದಿದ ತಕ್ಷಣವೇ ಚೆನ್ನಾಗಿ ಮನೆ ಎದುರುಗಡೆ ಒಂದು ರಂಗೋಲಿ ಹಾಕೋದು ನನಗೆ ತುಂಬ ಇಷ್ಟ. ಬಟ್ ಮಗು ಇದ್ದಿರೋ ಮನೇಲಿ ಗೊತ್ತೇ ಇರಬೇಕು, ರಂಗೋಲಿ ಹಾಕಿದರೆ ಅದು ಒಂದು ಅರ್ಧ ತಾಸು ಇರೋಲ್ಲ, ಎಲ್ಲ ತೆಗ್ದು ಹಾಕಿಬಿಡ್ತಾರೆ. ನೋಡ್ಬೋದು ಮನೆ ಇಬ್ಬರು ಸೇರಿ ಇರೋದೇ ಇಬ್ಬರು ಸೇರಿ ಯಾವ ರೇಂಜಿಗೆ ಮನೆನ ಇದು ಮಾಡಿದ್ದಾರೆ ಅಂಥೇಳಿ. ಈ ಕಡೆ ನಮ್ಮ ಸಿಸ್ಟರ್ ಎಲ್ಲ ಅಡುಗೆಗೆ ರೆಡಿ ಮಾಡ್ತಿದ್ರು, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಿದ್ರು, ನಾನು ಅವರಿಗೆ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ದೆ. ಅದಾದಮೇಲೆ ನಮ್ಮ ಕಡೆ ಆರತಿನ ಮಾಡ್ತಾರೆ, ಅಣ್ಣ ಆಗೋರಿಗೆ ಆರತಿ ಮಾಡ್ತಾರೆ. ಇವರು ಅಣ್ಣ ಅಂಥೇಳಿ ಅವರಿಗೆ ಆರತಿ ಮಾಡಿದರು. ಮತ್ತು ನಮ್ಮ ಹರ್ಷಾಗೂ ಕುಂಕುಮ ಇಟ್ಟು ಆರತಿ ಬೆಳಗ್ತಾರೆ. ಇವತ್ತು ಕಂಪಲ್ಸರಿ, ಇದು ಮಾತ್ರ ನಮ್ಮ ಕಡೆ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರು. ಒಂದೊಂದು ಕಡೆ ಒಂದೊಂದು ಥರ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ. ನಾನು ನಮ್ಮೂರಿಗೆ ನಮ್ಮ ತವ್ರ ಮನೆಗೆ ಹೋಗಿದ್ರೆ ನಮ್ಮ ಪಪ್ಪಗೆ ಆರತಿ ಮಾಡ್ತಿದ್ದೆ. ಬಟ್ ಇವತ್ತು ಸತಿ ಹೋಗಿಲ್ಲ ಅಂಥೇಳಿ ನನ್ನ ಮಗನಿಗೆ ನಾನು ಆರತಿ ಮಾಡಿದೆ. ಅವನು ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡ. ಮತ್ತು ಗೊತ್ತಾ, ಅವ್ನು ನನಗೆ ದುಡ್ಡು ಸಹ ಆಗದ, ನನಗೆ ಒಂದು 50 rupees ಕೊಟ್ಟಿದ್ದಾನೆ ಅವನು. ನನಗೆ ನೋಡಿದ್ರೇ ನಗು ಬರ್ತಾಯಿತ್ತು. ಅದೆಲ್ಲ ಆದಮೇಲೆ ಹಬ್ಬದ ಊಟ ರೆಡಿ ಆಗಿಬಿಟ್ಟಿತ್ತು. ಹಬ್ಬಕ್ಕಾಗಿ ಸ್ವೀಟ್ ಮಾಡಬೇಕಿತ್ತು. ಸ್ವೀಟಿಗೆ ನಾನು ಇನ್ನೂ ಮಾಡಿದ್ದೆ ಓಟ್ಸ್ ಪಾಯಸನ. ಊಟಕ್ಕೆ ಮಾತ್ರ ಪೂರಿ, ಆಲೂಗಡ್ಡೆ ಪಲ್ಯ, ಸಾಂಬಾರು, ಹಪ್ಪಳ ಎಲ್ಲ ಊಟಕ್ಕೆ ರೆಡಿ ಮಾಡಿಬಿಟ್ಟು ಯಾವ ಸೀರೆನ ಹಾಕ್ಕೋಬೇಕು ಅಂತ ಡಿಸೈಡ್ ಮಾಡ್ತಾಯಿದ್ವಿ. ಆ ಡಿಸಿಷನಲ್ಲೇ ತುಂಬ ಟೈಮ್ ಹೋಗ್ಬಿಡ್ತು. ಯಾಕಂದರೆ ಒಂದು ಸ್ವಲ್ಪ ಕಲರಿಂಗ್ ಎಲ್ಲ ನೋಡಬೇಕಲ್ವ, ದೀಪಾವಳಿಗೆ ನೈಟ್ ಟೈಮ್ ಅಂದ್ರೇ ಒಂದು ಸ್ವಲ್ಪ ಮಿಂಚಾಗಿರೋ ಕಲರ್ಸ್ ಇರಬೇಕು. ನೋಡಿ ಹೆಂಗಿದೆ ನನ್ನ ಸೀರೆ ಅಂತ ಕಮೆಂಟ್ ಡೌನ್ ಮಾಡಿ, ಚೆನ್ನಾಗಿದ್ರೆ ಕಮೆಂಟಲ್ಲಿ ಹಾಕಿ ಚೆನ್ನಾಗಿದೆ ಅಂತ. ಅಂದರೆ ನನಗೆ ಮಾತ್ರ ಈ ಸೀರೆ ಇಲ್ಲೇ ತೊಗೊಂಡಿದ್ದೆ, ಲೋಕಲಲ್ಲೇ. ತುಂಬ ಇಷ್ಟ ಆಗಿದೆ. ಎಷ್ಟು ವೆಯ್ಟ್ಲೆಸ್ ಅಂದರೆ ನೀವು ಆರಾಮಾಗಿ ಮಕ್ಕಳನ್ನ ಹಿಡ್ಕೊಂಡು ಇದನ್ನ ಕ್ಯಾರಿ ಮಾಡ್ಬೋದು. ಈವ್ನಿಂಗ್ ಆಯ್ತಂಗೆ ದೀಪ ಹಚ್ಚೋದು, ಅದು ದೀಪಾವಳಿ ಅಂದಮೇಲೆ ಈವ್ನಿಂಗ್ ಆಯ್ತಂಗೆ ದೀಪನ ಎಲ್ಲ ಕಡೆ ಹಚ್ತೀವಿ. ನಾನು ಅಷ್ಟೇ, ನಮ್ಮ ಮನೆ ಎದುರುಗಡೆನೇ ಸ್ಟೆಪ್ಸ್ ಇದ್ದಾವೆ, ಸ್ಟೆಪ್ಸ್ ಮೇಲೆಲ್ಲ ದೀಪ ಹಚ್ಚೋಣ ಅಂತ ಎಷ್ಟು ಖುಷಿಯಿಂದ ಹಚ್ತಿದ್ದೆ. ಬಟ್ ಗಾಳಿ ಎಷ್ಟಿತ್ತು ಅಂದರೆ ಆ ದೀಪಗಳು ಒಂದು 10 ನಿಮಿಷ ನಿಂತಿಲ್ಲ, ಆಮೇಲೆಲ್ಲ ಆರೋಗ್ಬಿಟ್ಟು. ಅದಾದಮೇಲೆ ಇವ್ರದ್ದೊಂದು ಸ್ವಲ್ಪ ಫೋಟೋ ವೀಡಿಯೋಸ್ನ ತಗೊಂಡ್ವಿ. ನೋಡಿ ಎಷ್ಟು ಮುದ್ದಾಗಿ, ಎಷ್ಟು ಕ್ಯೂಟಾಗಿ ಕಾಡ್ತಿದ್ದಾರೆ ಇಬ್ಬರು ಅಂತಂದೇಳಿ. ನಾವೆಲ್ಲ ಫೋಟೋಸ್ ಎಲ್ಲ ತಕ್ಕೊಂಡು ಎಂಜಾಯ್ ಮಾಡಿಕೊಂಡು ನೈಟ್ ಆತಂಗೆ ನಮ್ಮ ಹರ್ಷ ಆ ಪಾಪುನ A4 ಆ್ಯಪಲ್ಲೆಲ್ಲ ಓದಿಸ್ತಿದ್ದ. ಅವರಿಬ್ಬರು ಕುತ್ಕೊಂಡು ಹೋದರು. ಇವತ್ತಿನ ನಮ್ದು ಹಿಂಗೆ ಕಳೆದೋಯ್ತು. ನಿಮ್ಮ ದಿನ ಹೆಂಗಿತ್ತು ದೀಪಾವಳಿಗೆ ಅಂತ ಕಮೆಂಟ್ ಡೌನ್ ಮಾಡಿ. ಎಲ್ರಿಗೂ ಮತ್ತು ವಿಶ್ ಯು ಅ ವೆರಿ ಹ್ಯಾಪಿ ದೀಪಾವಳಿ, ಬಿಲೇಟೆಡ್ ಹ್ಯಾಪಿ ದೀಪಾವಳಿ. ಓಕೆ, ನನಗೆ ವೀಡಿಯೋನ ಒಂದು ಸ್ವಲ್ಪ ಹಾಕೋಕ್ಕೆ ಲೇಟ್ ಆಗಿರ್ಬೋದು, ಬಟ್ ಎಲ್ಲರೂ ದೀಪಾವಳಿನ ಎಂಜಾಯ್ ಮಾಡಿದರೆ, ಎಲ್ಲರೂ ಸೇಫಾಗಿ ದೀಪಾವಳಿನ ಆಡಿದ್ದೀರಾ ಅಂತ ಅಂದ್ಕೊತೀನಿ. ಬಟ್ ಈ ವರ್ಷ ಒಂದು ಬೇಜಾರು ಏನಾಗಿದೆ ಅಂದರೆ ಬೆಂಗಳೂರಲ್ಲಿ ತುಂಬಾ ಪಟಾಕಿ ಹೊಡೀತಿದ್ದಾರೆ. ನನಗೆ ಅದು ಮಾತ್ರ ತುಂಬ, ಅದು ನಾನು ಲಾಸ್ಟ್ ಇಯರ್ ಈ ಬೇರೆ ಏರಿಯಾದಲ್ಲಿದ್ದೆ, ಅಲ್ಲಿಷ್ಟು ಅಲವ್ ಇರಲಿಲ್ಲ. ಬಟ್ ಈ ಸತಿ ಹೊಡೆದಿರೋ ಪಟಾಕಿ ರೇಂಜ್ ನೋಡಿದರೆ ಪಾಪ ಅವೆಲ್ಲ ಪ್ರಾಣಿಗಳು ಎಷ್ಟು ಭಯ ಪಟ್ಕೊಂಡಿದ್ದವು. ಈ ಥರ ನೆಕ್ಸ್ಟ್ ರಿಪೀಟ್ ಮಾಡಬಾರ್ದು ಅಂತ ನಾನು ಅಂದ್ಕೊತೀನಿ. ನೋಡೋಣ ಹೆಂಗಾಗುತ್ತೆ ನೆಕ್ಸ್ಟ್ ಇಯರ್ ಹಬ್ಬ ಅಂಥೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.